ಹೆಲೋ ನಮಸ್ಕಾರ ಎಲ್ಲರಿಗೂ. ನಾನು ಸ್ವಾತಿ ಚರಣ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋನಲ್ಲಿ ನೀವು ನೋಡ್ಬೋದು ಮಿಲೆಟ್, ದಟ್ ಇಸ್ ನವಣೆ ಬಾತ್, ನವಣೆ ಮೊಸರನ್ನ ಮತ್ತು ಅದಕ್ಕೆ ಸ್ವಲ್ಪ ರಾಯ್ತ ಮಾಡ್ಕೊಂಡಿದ್ದೆ, ಅದನ್ನು ತೋರಿಸ್ತೀನಿ. ಫಸ್ಟ್ ನಾನು ನವಣೆ ಬಾತ್ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಬೇಸಿಕಲಿ ಇಲ್ಲಿ ಈರುಳ್ಳಿ, ಕ್ಯಾಪ್ಸಿಕಮ್, ಟೊಮ್ಯಾಟೊ, ಬೀನ್ಸ್, ಕ್ಯಾರೆಟ್ ಮತ್ತು ಬಟಾಣಿನ ಉಪಯೋಗಿಸ್ತಾ ಇದ್ದೀನಿ. ಐ ಆಲ್ವೇಸ್ ಕೀಪ್ ಮೋರ್ ವೆಜ್ಜೀಸ್ ಫಾರ್ ಎನಿ ಟೈಪ್ ಆಫ್ ಬಿಸಿಬೇಳೆ ಬಾತ್ ಐ ಡು. ಈಗ ಕಟ್ ಮಾಡ್ಕೊತಾ ಇರೋ ಬೀನ್ಸ್, ಕ್ಯಾರೆಟ್ ಮತ್ತು ಬಟಾಣಿ ನಾನು ಫ್ರೋಝನ್ ತೊಗೊಂಡು ಅದನ್ನು ತೊಳೆದು ಮತ್ತೆ ನಾವು ಫ್ರೀಸ್ ಮಾಡಿರ್ತೀವಿ. ಸೊ ಅದನ್ನು ಅರ್ಧ ಕಪ್ಪು ಎಲ್ಲದನ್ನು ಒಟ್ಟಿಗೆ ಕುಕ್ಕರ್ಗೆ ಹಾಕಿ ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕಿ ಬೇಯಕ್ಕೆ ಇಡ್ತಾ ಇದ್ದೀನಿ. So these veggies should be cooked for about 2 whistles. ಸೊ ಈಗ ಆ ವೆಜಿಟೇಬಲ್ಸ್ ಆಗಿ ಕೂಲ್ ಆಗೋಷ್ಟೊತ್ತಿಗೆ ವಿಲ್ ಸೈಮಲ್ಟೇನಿಯಸ್ಲಿ ಸ್ಟಾರ್ಟ್ ವಿತ್ ದ ಫ್ರೈಯಿಂಗ್ ಥಿಂಗ್ಸ್. ಇದಕ್ಕೆ ಈಗ ನಾನು ಬಾಣಲೆ ತೊಗೊಂಡಿದ್ದೀನಿ, ಕೊಬ್ಬರಿ ಎಣ್ಣೆ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಅದಕ್ಕೆ ಸಾಸಿವೆ ಹಾಕ್ಕೊಂಡೆ. ಕರಿಬೇವು ನಮ್ಮ ಮನೆಯಲ್ಲೇ ಬಿಡುತ್ತೆ, ಸೊ ಫ್ರೆಶ್ ಕರಿಬೇವನ್ನ ಕಿತ್ತಿ ಅವಾಗಲೇ ನಾವು ಯೂಸ್ ಮಾಡ್ಕೊತೀವಿ. ಈಗ ಹೆಚ್ಕೊಂಡಿರೋ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿನ ಒಟ್ಟಿಗೆ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಸೊ ಒನ್ಸ್ ಇಟ್ಸ್ ಬ್ರೌನ್ ಆ್ಯಂಡ್ ಫೈನಲಿ ಕುಕ್ ಆದಮೇಲೆ ಇದಕ್ಕೆ ಸ್ವಲ್ಪ 1 ಸ್ಪೂನ್ ಅಷ್ಟು ಅರ್ಶಿನದ ಪುಡಿ ಹಾಕೊತಾ ಇದ್ದೀನಿ. ಅರ್ಶಿನದ ಹಸಿ ವಾಸನೆ ಹೋಗೋ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಫ್ರೈ ಆದಮೇಲೆ ಇದಕ್ಕೆ ಹೆಚ್ಕೊಂಡಿರೋ ಟೊಮೆಟೊನ ಹಾಕೊತಾ ಇದ್ದೀನಿ. ಇದಕ್ಕೆ ಚೂರು ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಬೇಕಾದರೆ ನೀರು ಸ್ವಲ್ಪ ಹಾಕೋಬೋದು. ಈಗ ಇದಕ್ಕೆ 2 ಸ್ಪೂನಷ್ಟು ಹುಣಸೆ ಹುಳಿ ಹಾಕೊತಾ ಇದ್ದೀನಿ, ಪ್ಲಸ್ 1 ಸ್ಪೂನಷ್ಟು ಬೆಲ್ಲದ ಪುಡಿ ಯೂಸ್ ಮಾಡ್ತಾ ಇದ್ದೀನಿ. ಬಿಸಿಬೇಳೆಬಾತ್ ಪುಡಿ 3 ಸ್ಪೂನು, ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಬಿಸಿಬೇಳೆಬಾತ್ ಪುಡಿನ ಹಾಕ್ತಾ ಇದ್ದೀನಿ. ಇದನ್ನು ಆ್ಯಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರು ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕುದಿಯೋಕ್ಕೆ ಬಿಡೋಣ. ದೆನ್ ಈಗ ತುರಿದಿರೋ ಒಣ ಕೊಬ್ಬರಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ವಿಲ್ ಅಲೌ ಇಟ್ ಟು ಬಾಯ್ಲ್ ಫಾರ್ 2 ಮಿನಿಟ್ಸ್. ಆಮೇಲೆ ಇದನ್ನು ಆಫ್ ಮಾಡಿಬಿಟ್ಟು ಸೈಡ್ಗೆ ಇಟ್ಬಿಡೋಣ. ಒನ್ಸ್ ದ ಫ್ರೈಯಿಂಗ್ ಇಸ್ ಡನ್, ಈಗ ಕುಕ್ಕರ್ನಲ್ಲಿ ನಾನು 1 ಕಪ್ ಆಫ್ ಮಿಲೆಟ್ ನೆನೆಸಿರೋದನ್ನು ಹಾಕ್ತಾ ಇದ್ದೀನಿ. ಐ ಆಮ್ ಯೂಸಿಂಗ್ ಫಾಕ್ಸ್ಟೈಲ್ ಮಿಲೆಟ್ ಹಿಯರ್. ಇದನ್ನು ನಾನು 6 to 8 hours ಸೋಕ್ ಮಾಡಿ ಮತ್ತು ತೊಳೆದು ಕ್ಲೀನಾಗೆ ಆಮೇಲೆ ಯೂಸ್ ಮಾಡ್ತಾ ಇದ್ದೀನಿ. ಸೊ 1 ಕಪ್ ಆಫ್ ಮಿಲೆಟ್ಟಿಗೆ ಐ ಆಮ್ ಯೂಸಿಂಗ್ 2.5 cups ಆಫ್ ವಾಟರ್. ಈಗ ಕುಕ್ ಆಗಿರೋ ವೆಜಿಟೇಬಲ್ಸ್ನೆಲ್ಲ ಹಾಕಿ ಮತ್ತು ಫ್ರೈ ಮಾಡಿರೋವಂಥ ವೆಜಿಟೇಬಲ್ಸ್ನು ಹಾಕಿ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ನಾನು ಇದಕ್ಕೆ ಬೇಯಿಸಿರುವಂಥ ತೊಗರಿಬೇಳೆನ ಹಾಕ್ತಾ ಇದ್ದೀನಿ. 1 ಕಪ್ ಮಿಲೆಟ್ಗೆ 1 ಕಪ್ ಆಫ್ ತೊಗರಿಬೇಳೆ ಹಾಕ್ತಾ ಇದ್ದೀನಿ. ಇದು ಒಂದು 3 ವಿಷಲ್ಸ್ ಕೂಗೋ ತನಕ ಬಿಟ್ಬಿಡೋಣ. ಇವಾಗ ನವಣೆ ಮೊಸರನ್ನಕ್ಕೆ ರೆಡಿ ಮಾಡ್ಕೊಳ್ಳೋಣ. ನವಣೆ ಅಗೇನ್ ಸೋಕ್ಡ್ ಮಿಲೆಟ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. 1/2 ಕಪ್ ಆಫ್ ಮಿಲೆಟ್ಗೆ 1 ಕಪ್ ಆಫ್ ವಾಟರ್ ಹಾಕ್ತಾ ಇದ್ದೀನಿ. ಇದನ್ನು 3 ವಿಸಲ್ಸ್ ಕೂಗಕ್ಕೆ ಬಿಡಬೇಕು. ಮೊಸರನ್ನಕ್ಕೆ ಬೇಕಾಗಿರೋಂಥ ವೆಜಿಟೇಬಲ್ಸ್ ಈರುಳ್ಳಿ ಮತ್ತು ಸೌತೆಕಾಯಿ, ಇದನ್ನು ಚಿಕ್ಕದಾಗೆ ಚಾಪ್ ಮಾಡಿ ರೆಡಿ ಇಟ್ಕೋಬೇಕು. ಆಮೇಲೆ ಇದಕ್ಕೆ ಬೇಕಾದರೆ ಕ್ಯಾರೆಟ್ ಕೂಡ ಹಾಕೋಬೋದು ಆ್ಯಂಡ್ ಖಾರ ಬೇಕು ಅಂತ ಅನಿಸಿದ್ರೆ ಚಿಲ್ಲೀಸ್ ಕೂಡ ಆ್ಯಡ್ ಮಾಡ್ಬೋದು, ಬಟ್ ವಿ ಡೋಂಟ್ ಪ್ರಿಫರ್ ಚಿಲ್ಲೀಸ್ ಹಿಯರ್. ನವಣೆ ಬಾತ್ ಮತ್ತು ನವಣೆ ಎರಡೂ ಕೂಲ್ ಆಗೋಕ್ಕೆ ಟೈಮ್ ಬೇಕು. ಸೊ ಅಷ್ಟರಲ್ಲಿ ನಾನು ರಾಯ್ತ ಮಾಡ್ಕೊತಾ ಇದ್ದೀನಿ. ರಾಯ್ತಕ್ಕೆ ಅದೇ ಹೆಚ್ಚಿದಂಥ ಆನಿಯನ್ ಮತ್ತು ಸೌತೆಕಾಯಿ ಮತ್ತು ಟೊಮೆಟೊ ಹಾಕಿ ಸ್ವಲ್ಪ ಉಪ್ಪು ಮತ್ತು ನೀರು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸೈಡ್ಗೆ ಇಡ್ತಿದ್ದೀನಿ. ಈಗ ನವಣೆ ಕೂಲ್ ಆಗಿದೆ. ಇದನ್ನು ಒಂದು ಬೌಲಿಗೆ ಬಗ್ಗಿಸ್ಕೊಂಡು ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ, ಬಿಕಾಸ್ ಮೊಸರು ಹಾಕಿದ ತಕ್ಷಣ ಅದು ಒಡೆದಂಗೆ ಆಗಿಬಿಡುತ್ತೆ. ಸೊ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಇದಕ್ಕೆ ಮೊಸರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನೀರು ಬೇಕಾದರೆ ಸ್ವಲ್ಪ ಹಾಕೋಬೋದು. ಎನಿಬಡಿ ಪ್ರಿಫರ್ಸ್ ಹಾಲು, ಅದನ್ನು ಕೂಡ ಹಾಕೋಬೋದು. ಮತ್ತು ಹೆಚ್ಕೊಂಡಿರುವಂಥ ತರಕಾರಿನ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಉಪ್ಪು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು.
ಎನಿ ಮೊಸರನ್ನ ಒಗ್ಗರಣೆ ಇಲ್ಲದೆ ಏನು ಮಜಾ ಇರಲ್ಲ. ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಸೊ ಇದಕ್ಕೆ ಅರ್ಧ ಸ್ಪೂನಷ್ಟು ಕೊಬ್ಬರಿ ಎಣ್ಣೆ, ಸ್ವಲ್ಪ ಸಾಸಿವೆ, ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಆಮೇಲೆ ಇದಕ್ಕೆ ಕರಿಬೇವು ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಮಾಡಿರುವಂಥ ಮೊಸರನ್ನಕ್ಕೆ ಇದನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ನವಣೆ ಬಾತ್ ಏನಾಗಿದೆ ಅಂತ ನೋಡೋಣ. ನವಣೆ ಬಾತ್ ಯೂಶಲಿ ಅನ್ನದ ಥರ ಫುಲ್ ಸ್ಪ್ರೆಡ್ ಆಗಿ ಬೆಂದಿರಲ್ಲ. ಅದು ಬೇಯಬೇಕಾದ್ರೆ ಎಲ್ಲ ಕೆಳಗೋಗಿ ಸೆಟಲ್ ಆಗೋಗಿರುತ್ತೆ. ಸೊ ಒನ್ಸ್ ಯು ಓಪನ್ ಇಟ್ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಇದನ್ನು ಸರ್ವಿಂಗ್ ಬೌಲ್ಗೆ ಹಾಕಿ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ ಮಾಡಿ ತಿಂತಾ ಇದ್ರೆ ಸೂಪರ್ ಆಗಿರುತ್ತೆ. ಮಾಡಿರೋ ಮೊಸರನ್ನ ನಾನು ಒಂದು ಸರ್ವಿಂಗ್ ಬೌಲ್ಗೆ ಹಾಕಿ ಅದಕ್ಕೂ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ ಮಾಡ್ತಾ ಇದ್ದೀನಿ. ಈಗ ನವಣೆ ಬಿಸಿಬೇಳೆ ಬಾತ್, ನವಣೆ ಮೊಸರನ್ನ ಮತ್ತು ಬಿಸಿಬೇಳೆ ಬಾತ್ಗೆ ರಾಯ್ತ ರೆಡಿಯಾಗಿದೆ. ಐ ಹೋಪ್ ಇದನ್ನು ಎಲ್ಲರೂ ಟ್ರೈ ಮಾಡ್ತೀರಾ. ಟ್ರೈ ಮಾಡಿದ್ಮೇಲೆ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕೋದನ್ನು ಮರಿಬೇಡಿ. ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಏನಾರ ಸಜೆಷನ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ.